ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸರ್ಕಸ್ ಮಾಡ್ತಾ ಇರುವಂತಹ ಹೊತ್ತಲ್ಲೇ ಈಗ ಸಿಡಿದೇಳ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಬಾಂಬ್ ಕೂಡ ಒಂದು ಹೊಸದಾಗಿ ಸಿಡಿಸ್ತಾ ಇರೋದು. ಸಂಪುಟ ರಚನೆ ಮಾಡಬೇಕು ಅನ್ನೋ ಹೊತ್ತಲ್ಲೇ ಈಗ ಜಮೀರ್ ವಿರುದ್ಧವಾಗಿ ಷಡ್ಯಂತ್ರ ಏನಾದರೂ ಹೇಳ್ತಾ ಇದ್ದಾರಾ? ಜಮೀರ್ಗೆ ಸಚಿವ ಸ್ಥಾನ ತಪ್ಪಿಸಲು ಈ ಒಂದು ಆಡಿಯೋ ಬಾಂಬ್ ಅನ್ನ ಬಿಟ್ರಾ ಅನ್ನೋ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ಸಂಪುಟ ಸರ್ಕಸ್ ಹೊತ್ತಲ್ಲೇ ಈಗ ಸಿಡಿದಂತಹ ಈ ಆಡಿಯೋ ಬಾಂಬ್ ಹೊಸ ಸಂಪುಟ ರಚನೆ ಮಾಡಬೇಕು, ಹಾಗಾಗಿ ಜಮೀರ್ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆಯಾ? ಜಮೀರ್ಗೆ ಸಚಿವ ಸ್ಥಾನ ತಪ್ಪಿಸಲು ಈ ಆಡಿಯೋ ಬಾಂಬನ್ನ ಹಾಕಲಾಗಿದೆಯಾ? ಜಮೀರ್ ಅಹಮದ್ ವಿರೋಧಿಗಳಿಂದ ನಡೆದಿದ್ದಂತ ಈ ಕೃತ್ಯನ ಆಡಿಯೋ ಬಗ್ಗೆ ಸಿದ್ದರಾಮಯ್ಯಗೆ ಕ್ಲಾರಿಫಿಕೇಶನ್ ಕೊಟ್ರ ಜಮೀರ್. ಸರ್, ಬೇಕು ಅಂತಲೇ ನನ್ನ ವಿರುದ್ಧ ಸುಳ್ಳು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಸಚಿವ ಸ್ಥಾನವನ್ನ ತಪ್ಪಿಸಲು ಆಡಿಯೋ ಬಿಟ್ಟಿದ್ದಾರೆ. ಇದರ ಹಿಂದಿರೋದು ಯಾರು ಅಂತಲೂ ಗೊತ್ತು. ಆಡಿಯೋ ಬಗ್ಗೆ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ. ತಲೆ ಕೊಡಿಸ್ಕೊಳ್ಬೇಡಿ, ನಿನ್ನ ಜೊತೆ ಇದ್ದೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ದಾವಣಗೆರೆ ದಕ್ಷಿಣದ ಬಾಂಬ್ ಈಗ ಸಿಡಿಸ್ತಾ ಇರೋದು ದಾವಣಗೆರೆ ದಕ್ಷಿಣದಲ್ಲಿ. ಯಾಕಂದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಇದರ ಹೊತ್ತಲ್ಲೇ ಜಮೀರ್ ವಿರುದ್ಧವಾಗಿ ಷಡ್ಯಂತ್ರವನ್ನ ಎಳಿತಾ ಇರೋದು. ಜಮೀರ್ಗೆ ಸಚಿವ ಸ್ಥಾನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಆಡಿಯೋ ಬಾಂಬ್ ಅನ್ನ ಸಿಡಿಸಲಾಗ್ತಾ ಇದೆ. ಜಮೀರ್ ಅಹಮದ್ ವಿರೋಧಿಗಳಿಂದ ನಡೀತಾ ಇದ್ದಂತೆ ಸಂಚು. ಹಾಗಾಗಿ ಆಡಿಯೋ ಬಗ್ಗೆ ಸಿದ್ದರಾಮಯ್ಯಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಜಮೀರ್ ಅವರು. ಸರ್, ಬೇಕು ಅಂತಲೇ ನನ್ನ ವಿರುದ್ಧವಾಗಿ ಸುಳ್ಳು ಆಡಿಯೋನ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಸಚಿವ ಸಂಪುಟ ಸ್ಥಾನಕ್ಕೆ ಏನು ಆಡಿಯೋ ಇದೆ ಅಂದ್ರೆ ನನಗೆ ಸ್ಥಾನ ಸಿಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತಪ್ಪಿಸೋದಕ್ಕೆ ಈ ತರ ಆಡಿಯೋನ ಬಿಟ್ಟಿರೋದು. ಇದರ ಹಿಂದಿರೋರು ಯಾರು ಅಂತಲೂ ಗೊತ್ತು. ಆಡಿಯೋ ಬಗ್ಗೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ಜಮೀರ್ ಅವರು ತಂದುಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಯಾವುದೇ ರೀತಿ ಮತ್ತೆ ತೊಂದರೆ ಆಗಬಾರ್ದು ಇವರಿಗೆ ಅಂತ ಹೇಳಿ, ಇನ್ನು ತಲೆ ಕೆಡಿಸ್ಕೊಳ್ಬೇಡಿ, ನಾನು ನಿನ್ನ ಜೊತೆ ಇದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಮಂತ್ರಿಗಿರಿ ಮೇಲೆ ಕಂಡಿಟ್ಟಿದ್ದಂತಹ ಮುಸ್ಲಿಂ ಲೀಡರ್ಸ್ಗೆ ಈಗ ಶಾಕ್ ಎದುರಾಗಿದೆ. ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪಗಳು ಕೇಳಿ ಬಂದಿದೆ. ಜಮೀರ್ ಅಹಮದ್ ವಿರುದ್ಧವಾಗಿ ಸ್ಫೋಟಕ ಆಡಿಯೋ ರಿಲೀಸ್ ಆಗಿರೋ ಬೆನ್ನಲ್ಲೇ ಇದು ಎಐ ಆಡಿಯೋ ಅಂತ ಶಾಸಕ ಜಮೀರ್ ಅಹಮದ್ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಆಡಿಯೋ ಬಗ್ಗೆ ಯಾವ ತನಿಖೆ ಬೇಕಾದ್ರೂ ಆಗ್ಲಿ, ಯಾವ ತನಿಖೆಗೆ ಬೇಕಾದ್ರೂ ಅದನ್ನ ಒಳಪಡಿಸ್ಲಿ ಅಂತ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಆಡಿಯೋ ಬಗ್ಗೆ ಸದ್ಯ ಮಾಜಿ ಮಿನಿಸ್ಟರ್ ಜಮೀರ್ ಅಹಮದ್ ಸವಾಲನ್ನ ಹಾಕಿರೋದು. ಮಂತ್ರಿಗಿರಿ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಮುಸ್ಲಿಂ ಲೀಡರ್ಸ್ಗೆ ಬಿಗ್ ಶಾಕ್ ಸಿಗ್ತಾ ಇರೋದಿದು. ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದು ಜಮೀರ್ ಅವರು ಅದರಲ್ಲಿ ಸೇರಿದ್ದಾರೆ ಅನ್ನೋ ಆರೋಪಗಳು ಈ ಹಿಂದೆ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಈಗ ಏನು ಈ ಒಂದು ಪುನರ್ರಚನೆ, ಸಂಪುಟ ಪುನರ್ರಚನೆ ಮಾಡಬೇಕಾಗತ್ತೆ, ಅದರಲ್ಲಿ ಆಯ್ಕೆ ಮಾಡಬೇಕು, ಮಂತ್ರಿಗಿರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಸಂಪುಟ ಪುನರ್ರಚನೆಗೂ ಕೂಡ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಚಟುವಟಿಕೆಯನ್ನ ಮಾಡಿರೋರು ಈಗ ಅದನ್ನ ಬೆಳಕಿಗೆ ತರಲಾಗ್ತಾ ಇದೆ. ಅಂದ್ರೆ ಉಪಚುನಾವಣೆ ವೇಳೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಜಮೀರ್ ಅವರು, ಅದನ್ನ ಸಂಬಂಧಪಟ್ಟಂತೆ ಈಗ ಆಡಿಯೋ ರಿಲೀಸ್ ಮಾಡಿರೋದು ಗೊತ್ತಾಗ್ತಾ ಇದೆ. ಆದ್ರೆ ಅದು ಆಡಿಯೋ ನಂದಲ್ಲ ಅಂತ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಬಸವರಾಜ್, ಈಗ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಏನು ವಿರೋಧ ಚಟುವಟಿಕೆಯನ್ನ ಮಾಡಿದ್ರು ಆ ಆರೋಪಗಳು ಜಮೀರ್ ಮೇಲೆ ಇನ್ನೂ ಕೂಡ ಹಾಗೆ ಇದೆ. ಆದ್ರೆ ಈಗ ಏನು ಸಂಪುಟ ಪುನರ್ರಚನೆ ಮಾಡುವಂತ ಸಮಯದಲ್ಲೇ ಈಗ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಸ್ಫೋಟಕ ಆಡಿಯೋಗಳು ರಿಲೀಸ್ ಆಗ್ತಾ ಇರೋದು. ಇದ್ರ ಹಿಂದೆ ಏನಿದೆ, ಆಡಿಯೋ ರಿಲೀಸ್ ಆಗಿರೋದು ಏನು, ಅದ್ರ ಬಗ್ಗೆ ಏನೇನಿದೆ ಅಪ್ಡೇಟ್ ಕೊಡಿ. ಇಂಚರ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆ ಏನು ಉಪಚುನಾವಣೆ ನಡೀತು, ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರ ವಿರುದ್ಧವಾಗಿ ಒಂದು ಪಕ್ಷದ ವಿರೋಧ ಚಟುವಟಿಕೆಯ ರೀತಿಯಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಇತ್ತು. ಯಾಕಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅನ್ನುವಂತಹ ಒತ್ತಾಯ ಕೂಡ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅದನ್ನ ಏನು ಪಕ್ಷ ಅಭ್ಯರ್ಥಿಗೆ ಏನು ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕೊಡಲಿಲ್ಲ. ಅದರ ಬದಲಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕೂಡ ಕೊಟ್ಟರು. ಈ ಒಂದು ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಅಲ್ಲಿ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಅದಾದ ಬಳಿಕ ಕೊನೆಯ ಕ್ಷಣದಲ್ಲಿ
ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಅವರ ಆಡಿಯೋ ಏನಿದೆ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗ್ತದೆ. ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಆ ಒಂದು ವಿಧಾನಸಭಾ ಕ್ಷೇತ್ರ ಸ್ಥಳೀಯ ಮುಖಂಡರಾಗಿರ್ತಕ್ಕಂತಹ ಮಹಮ್ಮದ್ ಅವರ ಜೊತೆ ಕೂಡ ಮಾತನಾಡಿರ್ತಕ್ಕಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ನನಗೆ ಫೋನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ. ಅಲ್ಲಿ ಯಾರು ಕೂಡ ಹಣವನ್ನ ತೆಗೆದುಕೊಳ್ತಾ ಇಲ್ಲ, ನಿಮ್ ಸಮುದಾಯದವರಿಗೆ ನೀವು ಒಂದು ಹೇಳಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆದ್ರೆ ನಾನು ದುಡ್ಡು ತಗೊಳ್ಳಿ ಅಂತ ಹೇಳಕ್ಕಾಗುತ್ತಾ ಸರ್ ಅನ್ನುವಂಥದ್ದನ್ನು ಹೇಳಿದ್ನಿ ಅನ್ನುವಂಥದ್ದನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ. ಮತ್ತೆ ಅಲ್ಲಿ ಪೈಲ್ವಾನ್ ಏನ್ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಏನ್ ಕಣಕ್ಕಿಳಿದಿದ್ರು ಅವರ ಒಂದು ಬ್ಲಾಕ್ ನಲ್ಲಿಯೂ ಕೂಡ ಅವರ ಒಂದು ಇರುವಂತಹ ಒಂದಿಷ್ಟು ಆ ಒಂದು ಏರಿಯಾದಲ್ಲಿ ಕೂಡ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಹೋಗಬಾರ್ದು, ಅದನ್ನ ಮೈನಸ್ ಮಾಡಬೇಕು, ಸಾದಿಕ್ ಪೈಲ್ವಾನ್ ಅವರು ದೊಡ್ಡ ನಾಯಕ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾನೆ, ಹಾಗಾಗಿ ಅಲ್ಲಿ ಕೂಡ ಅವನಿಗೆ ತಕ್ಕ ಪಾಠ ಕಲಿಸಬೇಕು, ಅಲ್ಲಿರ್ತಕ್ಕಂತ ಏನು ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಬಾರ್ದು, SDPI ಅಭ್ಯರ್ಥಿಗೆ ಹೋಗಬೇಕು ಮತಗಳು, ಆ ರೀತಿ ನೋಡ್ಕೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಆ ಮೊಹಮ್ಮದ್ಗೆ ಹೇಳ್ತಾರೆ. ಅವರು ಕೂಡ ಸರಿ ಸರ್, ನಾನು ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರ ಏನ್ ತಮ್ಮ ಇದ್ದಾರೆ ಆ ತಮ್ಮಗೆ ನಾನು 1 ಲಕ್ಷ ರೂಪಾಯಿ ಈಗಾಗಲೇ ಹಣವನ್ನ ಕೊಟ್ಟಿದ್ದೀನಿ, ಹಾಗಾಗಿ ಅಲ್ಲಿ ಹುಡುಗನು ಕೂಡ ನಾವು ನೇಮಕ ಮಾಡಿದ್ದೇವೆ, ಅವನ್ನೆಲ್ಲವೂ ಕೂಡ ನೋಡ್ಕೊಳ್ತಾ ಇದ್ದಾನೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲ ಕುಕ್ಕರ್ ಅನ್ನುವಂತ ಗುರುತಿಗೆ ಕೂಡ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ, ಅದು ಆ ಒಂದು ಕುಕ್ಕರ್ ಗುರುತಿಗೆ ಕೂಡ ಮತವನ್ನ ಹಾಕಿ ಅನ್ನುವಂಥದ್ದು ರೀತಿಯಲ್ಲಿ ಕೂಡ ನಾವು ನೋಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ಮೊಹಮ್ಮದ್ ಹೇಳ್ತಾನೆ. ಹೀಗೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಆ ಒಂದು ಸ್ಥಳೀಯ ಮುಖಂಡ ಮೊಹಮ್ಮದ್ ಅವರ ನಡುವಿನ ಸಂಭಾಷಣೆ ಏನಿದೆ ಆ ಒಂದು ಸಂಭಾಷಣೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ, ನಾನು ಯಾವುದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಇದು AI ಕೂಡಿರತಕ್ಕಂತ ಸಂಭಾಷಣೆ, ಏನೇ ತನಿಖೆ ಬೇಕಾದ್ರೆ ಮಾಡಿಸಲಿ, ಅದನ್ನ ನಾನು ಸಿದ್ಧನಿದ್ದೇನೆ, ಇದು ನನ್ನ ರಾಜಕೀಯವಾಗಿರ್ತಕ್ಕ ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಸವಾಲು ಕೂಡ ಎಸ್ತಿರ್ತಕ್ಕಂಥದ್ದು. ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗ್ತಿದೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದಲೂ ಕೂಡ ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪತ್ರ ಬರೆಯಲಾಗಿದೆ. ಅವ್ರ ವಿರುದ್ಧ ಕಾನೂನು ರೀತಿ ಏನು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗ್ರಹ ಕೂಡ ಪಡಿಸಿರ್ತಕ್ಕಂಥದ್ದು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ಇದು ನಾನ್ ಮಾತನಾಡಿರ್ತಕ್ಕಂಥ ಆಡಿಯೋ ಅಲ್ಲ, ಬೇಕಾದ್ರೆ ತನಿಖೆ ಮಾಡಲಿ, ನಾನು ಅದಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ರೀತಿಯಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಸ್ಪಷ್ಟನೆ ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ. ನೋಡಿ, ಸದ್ಯ ಜಮೀರ್ ಅವ್ರ ಮೇಲೆ ಆರೋಪ ಬಂದಿರೋದು AI ವಿಡಿಯೋ ಅಂತ ಜಮೀರ್ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ.